ನಮಸ್ಕಾರ. ನಾನು ಈ ದಿನ ಸಾಬುದಾನಿ ಉಪಯೋಗಿಸಿ ದೋಸೆ ಮಾಡಿದ್ದೀನಿ. ಇದು ತುಂಬ ಮೃದುವಾಗಿರುತ್ತೆ, ಬಹಳ ರುಚಿ ಕೊಡುತ್ತೆ. ಇದಕ್ಕೆ ನಾನು ಒಂದು ಚಟ್ನಿ ಮಾಡಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ. ಹಾಗೆ ಬಾಳೆಹಣ್ಣಿನ ಸೀಕರಣೆ ಇಟ್ಟಿದ್ದೀನಿ. ಇವೆರಡೂ ತುಂಬ ಟೇಸ್ಟ್ ಕೊಡುತ್ತೆ. ಬನ್ನಿ ಈಗ ದೋಸೆ ರೆಸಿಪಿ ನೋಡ್ತಾ ಹೋಗೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1.5 ಲೋಟದಷ್ಟು ನಾನು ಕೆಂಪಕ್ಕಿ ತಗೊಂಡಿದ್ದೀನಿ. 1/4 ಲೋಟದಷ್ಟು ಉದ್ದಿನಬೇಳೆ ಹಾಕ್ತೀನಿ. ಮೆಂತೆ 1 ಸ್ಪೂನ್ ಹಾಕ್ತೀನಿ. ಸಾಬುದಾನಿ ಅರ್ಧ ಲೋಟದಷ್ಟು ಹಾಕ್ತೀನಿ. ಈಗ ಒಂದ್ಸರಿ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳಿಬೇಕು. ದೋಸೆಗೆ ಅಕ್ಕಿ ನೆನೆಸಿದ ತಕ್ಷಣ ಎಷ್ಟೋ ಜನ ತೊಳೆಯಲ್ಲ, ದೋಸೆ ರುಬ್ಬಷ್ಟೊತ್ತಿಗೆ ತೊಳಿತಾರೆ. ಆವಾಗ ಧೂಳೆಲ್ಲ ಇದ್ದರೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಮೊದಲು ಕ್ಲೀನಾಗಿ ತೊಳೆದು ನೀರು ಚೆಲ್ಲಿಬಿಡಬೇಕು. ಈಗ ಅಕ್ಕಿ ತೊಳೆದ ನೀರನ್ನು ಮತ್ತೊಂದು ಪಾತ್ರೆಗೆ ಬಗ್ಸೋಣ. ಇದಕ್ಕೆ ಕಲಗಚ್ಚು ಅಂತ ಹೇಳ್ತೀವಿ. ಈ ನೀರನ್ನು ವೇಸ್ಟ್ ಮಾಡೋಲ್ಲ ನಮ್ಮ ಮಲೆನಾಡಲ್ಲಿ, ಹಾಗೆ ಇಟ್ಟು ದನಕರುಗಳಿಗೆ ಕೊಡ್ತೀವಿ. ಈಗ ಮತ್ತೆ ಬೇರೆ ನೀರು ಹಾಕಿ 6 ಗಂಟೆಗಳ ಕಾಲ ನೆನೆಸಿಡೋಣ. ಈಗ ಗ್ರೈಂಡ್ರಿಗೆ ಅಕ್ಕಿ ಹಾಕಿದ್ದೀನಿ. ದೋಸೆ ಹಿಟ್ಟು ಯಾವಾಗಲೂ ಗ್ರೈಂಡ್ರಲ್ಲಿ ರುಬ್ಬಿದರೆ ತುಂಬ ಟೇಸ್ಟು. ನಯಸ್ಸಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬೋಣ. ದೋಸೆ ಹಿಟ್ಟು ರುಬ್ಬಾಯಿತು. ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಕಲ್ಲು ತೊಳೆದ ನೀರನ್ನು ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ದೋಸೆ ಹಿಟ್ಟಿಗೆ ಯಾವಾಗಲೂ ರಾತ್ರಿಯೇ ಉಪ್ಪು ಹಾಕಿಡಬಾರ್ದು, ಅದು ತುಂಬ ಹುಳಿ ಬಂದುಬಿಡುತ್ತೆ. ದೋಸೆ ತುಂಬ ಹುಳಿ ಆದರೆ ತಿಂದಾಗ ಎಸಿಡಿಟಿ ಜಾಸ್ತಿ ಮತ್ತು ಹುಳಿ ತೆಗೆ ಬಂದುಬಿಡುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚೋಣ. 6ನೇ ದಿನ ಬೆಳಿಗ್ಗೆ ದೋಸೆಗೆ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ. ದೋಸೆ ಹಿಟ್ಟು ಹುದುಗು ಬರಬೇಕು, ಆದರೆ ಹುಳಿ ಬರಬಾರ್ದು. ಈಗ ನೋಡಿ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ ಮೇಲೆ ಒಂದು 2 ಸ್ಪೂನಷ್ಟು ನೀರು ಹಾಕಬೇಕು. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಉಪ್ಪು ಕರಗಿ. ಈಗ ನೀರು ಹಾಕೋಣ. ಹಾಗೆ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ಚಟ್ನಿ ರೆಡಿ ಮಾಡೋಣ. ಒಂದು ತಟ್ಟೆ ಒಳಗೆ 1 ಹೋಳು ಕಾಯಿ ಹೂವು ಹಾಕಿಟ್ಕೊಂಡಿದ್ದೀನಿ. 1/4 ಸ್ಪೂನು ಸಾಸಿವೆ ಕಾಳು, 2 ಹಸಿಮೆಣಸು, 4 ಜೀರಿಗೆ ಮೆಣಸಿನಕಾಯಿ ಹಾಕಿದ್ದೀನಿ. 1 ಸ್ಪೂನು ಪುಟಾಣಿ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕೋಣ. ಈಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಚಟ್ನಿ ರುಬ್ಬಾಯಿತು. ಈಗ ಇದಕ್ಕೊಂದು ಒಗ್ಗರಣೆ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಸಾಸಿವೆ ಕಾಳನ್ನು ಹಾಕೋಣ. ಈಗ ಒಗ್ಗರಣೆ ಫ್ರೈ ಆಯಿತು. ಚಟ್ನಿಗೆ ಹಾಕೋಣ. ಚಟ್ನಿಗೆ ಒಗ್ಗರಣೆ ಹಾಕಾಯಿತು. ಈಗ ದೋಸೆ ರೆಡಿ ಮಾಡೋಣ. ಆಮೇಲೆ ಕಾವಲಿ ಇಟ್ಕೊಂಡಿದ್ದೀನಿ. ನಾನು ಹೆಚ್ಚಾಗಿ ಕಬ್ಬಿಣದ ಕಾವಲಿನೇ ಉಪಯೋಗಿಸೋದು, ಆರೋಗ್ಯಕ್ಕೂ ಒಳ್ಳೆಯದು. ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ನಾನ್ ಸ್ಟಿಕ್ ತವ ಎಲ್ಲ ಉಪಯೋಗಿಸಿದ್ರೆ ತಣ್ಣಗಾದ್ಮೇಲೆ ದೋಸೆ ತಿನ್ನೋಕ್ಕೆ ಟೇಸ್ಟ್ ಬರೋಲ್ಲ, ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಈಗ ಕಾವಲಿ ಕಾದಿದೆ. ದೋಸೆ ಹಿಟ್ಟನ್ನು ಹುಯ್ಯೋಣ. ಯಾವಾಗಲೂ ದೋಸೆ ಸ್ಮೂತ್ ಬರಬೇಕು ಅಂದರೆ ತುಂಬ ತೆಳು ಮಾಡಬಾರ್ದು. ನೋಡಿ ನಾನು 2 ಸೌಟು ದೋಸೆ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಮಾತ್ರ ದೋಸೆ ಸೌಟಲ್ಲಿ ತಿಕ್ಕಿದ್ದೀನಿ. ಈಗ ಎಣ್ಣೆ ಹಾಕೋಣ. ಹಾಗೆ ಮುಚ್ಚೋಣ, ಬೇಯಲಿ. ಈಗ ದೋಸೆಗೆ ಮುಚ್ಚಿ ತೆಗೆದಿದ್ದೀನಿ. ನೋಡಿ ದೋಸೆ ಎಷ್ಟು ಮೃದುವಾಗಿ ಉಬ್ಬಿ ಬಂದಿದೆ ಅಂತ. ಈಗ ಒಂದು ಸರಿ ಹೀಗೆ ಮುಚ್ಚಾಕೋಣ. ಕಾವಲಿ ಮೇಲೆ 1 ನಿಮಿಷ ಬಿಡೋಣ. ಮತ್ತು 1-2 ಸರಿ ಹಾಗೆ ಮೊಗ್ಚಾಕೋಣ. ಈಗ ದೋಸೆ ರೆಡಿ ಆಯಿತು. ಕಾವಲಿಯಿಂದ ತೆಗೆಯೋಣ. ತುಂಬ ಮೃದುವಾದ ಸಾಬುದಾನಿ ದೋಸೆ ರೆಡಿಯಾಗಿದೆ. ಅದ್ರ ಜೊತೆಗೆ ಚಟ್ನಿ ಇಟ್ಟಿದ್ದೀನಿ ಮತ್ತು ನಂಚ್ಕೊಳ್ಳೋಕ್ಕೆ ಬಾಳೆಹಣ್ಣಿನ ಸೀಕರಣೆ ಸಹಿತ ಇಟ್ಟಿದ್ದೀನಿ. ಇವೆರಡೂ ತುಂಬ ರುಚಿ ಕೊಡುತ್ತೆ. ನೀವು ಸಹ ಇದೇ ಅಳತೆಯಲ್ಲಿ ಸಾಬುದಾನಿ ದೋಸೆ ಮಾಡಿ ರುಚಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.